ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟಿ ಲೈವ್. ನಾನು ನಮ್ಮ ಲಾಸ್ಟ್ ವೀಡಿಯೋದಲ್ಲಿ ಬಂದು ಅಲಪಿ ಬೋಟ್ ಹೌಸ್ ಹೇಗಿರುತ್ತೆ ಅಂತ ಹೇಳಿ ಅದರ ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡಿದ್ದೆ. ಸೊ ನೀವೇನಾದರೂ ಆ ವಿಡಿಯೋನ ಮಿಸ್ ಮಾಡ್ಕೊಂಡಿದ್ರೆ ಮೇಲಿರೋ ಲಿಂಕ್ನ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡ್ಬೋದು. ಈಗ ಈವ್ನಿಂಗ್ ಟೈಮು ನಾವು ಒಂದು ಸೂಪರ್ ಆಗಿರೋ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಮ್ಮ ಹೌಸ್ ಬೋಟು ಅಲ್ಲೇ ನಿಂತಿದೆ. ಈಗ ಅಲ್ಲಿಂದ ಇನ್ನೊಂದು ಸ್ಮಾಲ್ ಬೋಟ್ಗೆ ಶಿಫ್ಟ್ ಆಗಿ ಈ ಬೋಟಲ್ಲಿ ನಾವು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಂದುಬಿಟ್ಟು ಈ ಕೇರಳದಲ್ಲಿರುವಂಥ ವಿಲೇಜ್ ಯಾವ ಥರ ಇದೆ ಮತ್ತು ಅಲ್ಲಿರೋ ಕೋಕೋನಟ್ ಟ್ರೀ, ಬನಾನಾ ಟ್ರೀಸ್ ಎಲ್ಲ ಇರುತ್ತೆ, ಅದ್ರ ಮಧ್ಯೆ ನಾವು ಹೋಗ್ತೀವಿ. ಸೊ ಬನ್ನಿ ಆ ಪ್ಲೇಸ್ ಯಾವ ಥರ ಇದೆ ಅಂತ ಹೇಳಿ ನೋಡೋಣ. ನನಗೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಅವ್ರು ತುಂಬ ಚೆನ್ನಾಗಿರುತ್ತೆ ಪ್ಲೇಸ್ ಅಂತ ಹೇಳಿದ್ರು. ಸೊ ಅದೇ ಕ್ಯೂರಿಯಾಸಿಟಿಲಿ ನಾನು ಕೂಡ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ನನಗೂ ಗೊತ್ತಿಲ್ಲ ಏನು ಎಕ್ಸಾಕ್ಟ್ ಆಗಿದೆ ಅಂತ. ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ವಾವ್, ನೋಡೋಕ್ಕೆ ಎಷ್ಟು ಸಕ್ಕತ್ತಾಗಿದೆ ನೋಡಿ. ಇದೆಲ್ಲ ಲೋಕಲ್ ಪೀಪಲ್ಸು ಒಂದು ಸ್ಮಾಲ್ ಬೋಟ್ ಇಟ್ಕೊಂಡು ಹೇಗೆ ಅವ್ರ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಹೇಗಿರ್ತಾರೆ ನೋಡಿ. ಸೊ ಅಲ್ಲೇನು ನೋಡ್ತಾ ಇದ್ದಾರೆ ಅದು ಬಂದು ಸರ್ವಿಸ್ ಬೋಟ್ ಸ್ಟಾಪು. ಹೆಂಗೆ ಎಲ್ಲ ಕಡೆ ಒಂದು ಬಸ್ ಸ್ಟಾಪ್ ಇರುತ್ತಲ್ಲ ಆ ಥರ ಇಲ್ಲಿ ಒಂದು ಜೆಟೀಸ್ ಎಲ್ಲ ಹೋಗೋದಕ್ಕೆ ಒಂದು ಸ್ಟಾಪ್ ಇಟ್ಟಿದ್ದಾರೆ. ಮ್ಯಾಂಗೋ ಟ್ರೀ ಚೆನ್ನಾಗಿದೆ ನೋಡಿ. ಈ ಕಡೆ ಸೈಡೆಲ್ಲ ಫುಲ್ ಕಂಪ್ಲೀಟ್ ಮನೆಗಳೆಲ್ಲ ಇದೆ ನೋಡಿ. ಇಲ್ಲೊಂದು ಸ್ಟಾಪ್ ಇದೆ, ಇರುಪನಂ ಬೋಟ್ ಜೆಟಿ. ಈಗ ಒಂದೊಂದು ಕಡೆಗೂ ಒಂದೊಂದು ಶಾಪ್ಸ್ ಇದೆ. ಸೊ ಆ ಕಡೆ ಸೈಡ್ ಇರೋ ಮನೆಯವರು ಈ ಕಡೆ ಇರೋ ಜೆಟ್ಟಿನ ಹತ್ಕೊಂಡು ಹೋಗ್ತಾರೆ. ಸೊ ಇದೊಂಥರ ಬಸ್ ಸ್ಟಾಪ್ ಥರ. ಈ ಒಂದು ಪ್ಲೇಸ್ನ ಕುಟ್ಟನಾಡು ಕೈನಗಿರಿ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ನಾವು ಹೌಸ್ ಬೋಟಲ್ಲಿ ಬರೋದಕ್ಕೆ ಆಗೋದಿಲ್ಲ. ಈ ಥರ ಒಂದು ಸ್ಮಾಲ್ ಬೋಟಲ್ಲಿ ಅಷ್ಟೇ ಬರ್ಬೋದು. ಅಲ್ಲಲ್ಲಿ ನೀವು ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ರೆಸಾರ್ಟ್ಸ್ಗಳೆಲ್ಲ ಇದೆ. ಸೊ ನೀವು ರೆಸಾರ್ಟಲ್ಲಿ ಬಂದು ಸ್ಟೇ ಮಾಡಿ ಎಂಜಾಯ್ ಮಾಡಬೇಕು ಅಂತಂದರೆ ಈ ಆಪ್ಷನ್ಸ್ ಕೂಡ ಇದೆ. ನೋಡೋದು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ಅಲ್ವಾ. ಈಗ ನಾವು ಒಂದು ಸ್ಮಾಲ್ ಕೆನಲ್ ಹತ್ರ ಎಂಟರ್ ಆಗ್ತಾ ಇದ್ದೀವಿ. ಸೊ ನೋಡಿ ಈ ಪ್ಲೇಸ್ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳಿ. ಆ ಕಡೆ ಟ್ರೀಸ್ ಕವರ್ ಆಗಿದೆ. ಸೆಂಟ್ರಲ್ಲಿ ನಾವು ಹೋಗ್ತಾ ಇದ್ದೀವಿ. ಪ್ಲೇಸ್ ಅಂತೂ ನೋಡೋಕ್ಕೆ ಚೆನ್ನಾಗಿದೆ. ಇನ್ನು ಮುಂದಕ್ಕೆ ಹೋಗ್ತಾ ಆ ಒಂದು ಸೀನರಿ ನಾವು ಎಂಜಾಯ್ ಮಾಡ್ಬೋದು. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳಿ. ಸೊ ಈ ಒಂದು ಪ್ಲೇಸ್ನ ಫೋಟೋ ಶೂಟ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ನೋಡೋಣ ಹೇಗಿದೆ ಅಂತ ಹೇಳಿ. ಸೊ ಏನಕ್ಕೆ ದೊಡ್ಡ ಬೋಟ್ ಏನಕ್ಕೆ ಬರಲ್ಲ ಇಲ್ಲಿ ಅಂತ ಗೊತ್ತಾಯ್ತಲ್ಲ ನೋಡಿ. ಇದು ಬ್ರಿಡ್ಜ್ ಇರೋದ್ರಿಂದ ಚಿಕ್ಕ ಬೋಟ್ ಬಿಟ್ಟು ಬೇರೆ ಯಾವ ದೊಡ್ಡ ಬೋಟು ಹೋಗೋದಿಲ್ಲ. ಸ್ವಲ್ಪ ತಲೆ ತೆಗಿಸ್ಬೇಕು ಅಷ್ಟಾಗಲ್ಲ. ನನ್ನ ತಲೆ ಹೊಡೆಯುತ್ತೆ ಅಂತ ಅಂದ್ಕೊಂಡೆ. ನಾನು ಇದಕ್ಕಿಂತ ಮುಂಚೆ ಉಡುಪಿಲಿ ಕಾಯಕಿಂಗ್ ಮಾಡಿದ್ದೆ. ಸೇಮ್ ಇದೇ ಥರ ಒಂದು ಬ್ಯಾಕ್ ವಾಟರ್ ಅಲ್ಲೂ ಕೂಡ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ಜಸ್ಟ್ ಈ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನೋಡಿ ಎಲ್ಲರೂ ಕಾಯಕಿಂಗ್ ಸಕ್ಕತ್ತಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೊಂಥರ ಸಿಟಿ ಎಕ್ಸ್ಪ್ಲೋರ್ ಅಂತ. ಬೋಟಿಂಗಲ್ಲಿ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಸೊ ಸ್ಮಾಲ್ ಬ್ರಿಡ್ಜಸ್ ಎಲ್ಲ ಇದೆ. ಮೇನ್ ಈ ಬೋಟಿಂಗಲ್ಲಿ ಬರೋದ್ರಿಂದ ಇಲ್ಲಿರೋ ಕೇರಳದಲ್ಲಿರೋಂತಹ ಸಿಟಿ ವಿಲೇಜ್ ಎಕ್ಸ್ಪ್ಲೋರ್ನ ನಾವು ಮಾಡ್ಬೋದು. ಮೇಯ್ನಾಗಿ ಬರೋದು ಇಲ್ಲಿರೋಂಥ ಸಿಟಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಚೆನ್ನಾಗಿದೆ, ಸೂಪರ್ ಆಗಿದೆ ಮಾತ್ರ ಪ್ಲೇಸು. ಸನ್ಸೆಟ್ ಅಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ ವಾಟರಲ್ಲಿ ಸನ್ಸೆಟ್ ನೋಡೋದೇ ಒಂಥರ ಖುಷಿ. ಸಕ್ಕತ್ತಾಗಿದೆ. ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸಿದೆಯೋ ಏನೋ ಗೊತ್ತಿಲ್ಲ, ಬಟ್ ನನಗಂತೂ ಇಲ್ಲಿ ನೋಡೋದು ತುಂಬಾ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಬೆಸ್ಟ್ ವ್ಯೂ ಪಾಯಿಂಟ್ ಅಂದರೆ ಇದೆ. ಸೊ ಇದನ್ನ ಮೇನ್ ಶೂಟಿಂಗ್ ಸ್ಪಾಟ್ ಅಂತ ಹೇಳಿ ಕರೀತಾರೆ ಈ ಒಂದು ಪ್ಲೇಸ್ನ. ಸೊ ಅವ್ರು ಬಂದು ಈ ಒಂದು ಬ್ರಿಡ್ಜ್ ಹತ್ರ ನಿಲ್ಲಿಸ್ತಾರೆ. ಇದೊಂದು ಫೇಮಸ್ ಶೂಟಿಂಗ್ ಸ್ಪಾಟ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಕೆಲವೊಂದು ಮೂವೀಸ್ನೆಲ್ಲ ಶೂಟ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ನಾವು ಸನ್ಸೆಟ್ನ ನೋಡ್ಬೋದು. ವಾವ್, ಸಕ್ಕತ್ತಾಗಿದೆ ನೋಡಿ. ಅಲ್ಲಿ ಫುಲ್ಲು ರೆಡ್ ಆಗಿಬಿಟ್ಟಿದ್ದಾನೆ ಸನ್ನು. ನೋಡೋದಕ್ಕಂತೂ ಅಷ್ಟು ಕ್ಯೂಟಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮಾತ್ರ.
ಎಷ್ಟೊಂದು ಜನ ಇಲ್ಲಿ ಫೋಟೋಗ್ರಫೀಸ್ ಎಲ್ಲ ಸಕಲಾಗಿ ಕ್ಲಿಕ್ ಮಾಡ್ಕೋತಾ ಇದ್ದಾರೆ. ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿರುವಂಥ ಶಾಪ್ಸ್ ಎಲ್ಲ ಇದೆ. ಸೊ ಏನಾದರೂ ಎಳ್ನೀರು, ಫ್ರೂಟ್ಸು, ಜೊತೆಗೆ ಚಿಕ್ಕ ಚಿಕ್ಕ ಸಾಮಾನುಗಳು ಮಕ್ಕಳು ಆಡೋದಕ್ಕೆ ಅಂತ ಹೇಳಿ ಇವೆಲ್ಲ ಚಿಕ್ಕದಾಗಿ ಮಾಡಿದ್ದಾರೆ. ಸೊ ಏನಾದರೂ ಬೇಕು ಅಂದರೆ ಇಲ್ಲೂ ಕೂಡ ತೊಗೋಬೋದು. ನೋಡಿ, ಇದೊಂದು ಸ್ಮಾಲ್ ಬ್ರಿಡ್ಜಲ್ಲಿ ಎಷ್ಟೆಲ್ಲ ಥಿಂಗ್ಸ್ ಇದೆ ಅಂತ. ಹಾಗೆ ಕೇರಳದಲ್ಲಿ ಇನ್ನೊಂದು ಫೇಮಸ್ ಅಂದರೆ ಈ ನೆಲ್ಲಿಕಾಯಿ ಇರ್ಬೋದು, ವೆಜಿಟೇಬಲ್ಸು, ಫ್ರೂಟ್ಸ್ ಈ ಥರದನ್ನೆಲ್ಲ ಈ ಥರ ಒಂದು ವಾಟ್ರಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಸೊ ಇದನ್ನ ಇಷ್ಟಪಡೋರು ತೊಗೋಬೋದು. ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಕೇರಳದಲ್ಲಿ ಇನ್ನೊಂದು ಫೇಮಸ್ ಬಂದು ಕುಲುಕಿ ಸೋಡಾ ಅಂತ ಹೇಳಿ. ಸೊ ಅದನ್ನು ಟ್ರೈ ಮಾಡೋಣ ಅಂತೇಳಿ ಬಂದಿದ್ದೀವಿ. ಸೊ ಬ್ಯಾಂಬೂ ಶರಬತ್ ನೋಡಿ, ಬ್ಯಾಂಬೂ ಶರಬತ್. ಸೂಪರ್ ಆಗಿದೆ. ಅವ್ರು ನಮಗೋಸ್ಕರ ಸಿಕ್ಕಾಪಟ್ಟೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಶರಬತ್ ಮಾಡಿಕೊಟ್ರು. ಈ ಒಂದು ಪ್ಲೇಸಲ್ಲಿ ಬಂದು ತುಂಬ ಚೆನ್ನಾಗಿತ್ತು. ನಮಗೋಸ್ಕರ ಡ್ಯಾನ್ಸ್ ಮಾಡಿ ಒಂದು ಏನದು ಬ್ಯಾಂಬೂ ಶರಬತ್ ಅಂತ ಹೇಳಿ ಮಾಡಿಕೊಟ್ರು. ಜಸ್ಟ್ 50 ರೂಪೀಸ್ ಅಷ್ಟೇ. ಟೇಸ್ಟು ಸೂಪರಾಗಿತ್ತು. ಜೊತೆಗೆ ಅವ್ರ ಡ್ಯಾನ್ಸ್ ಕೂಡ ಅಷ್ಟೇ ಸೂಪರಾಗಿತ್ತು. ಇವಾಗ ನಾವು ಮತ್ತೆ ವಾಪಸ್ ನಮ್ಮ ಹೌಸ್ ಬೋಟ್ಗೆ ಹೋಗ್ತಾ ಇದ್ದೀವಿ. ಅಂದವೇ ಹೋಗ್ತಾ ಇನ್ನೇನಾದರೂ ಪ್ಲೇಸಸ್ ಸಿಗುತ್ತಾ, ಈವ್ನಿಂಗ್ ಟೈಮಲ್ಲಿ ಯಾವ ಥರ ಇರುತ್ತೆ ನೋಡೋಕ್ಕೆ ಅಂತ ನೋಡೋಣ. ನೋಡಿ, ನಾವು ಅದೇ ಪ್ಲೇಸಲ್ಲಿ ಇದ್ದಿದ್ದು. ಸೊ ಇವಾಗ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಚೆನ್ನಾಗಿದೆ, ತುಂಬ ಚಿಕ್ಕದಾಗಿದೆ ಅಷ್ಟೇ. ಬ್ರಿಡ್ಜ್ ಥರ ಮಾಡಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ನೀವು ಒಂದು ವ್ಯೂ ಪಾಯಿಂಟ್ ನೋಡಿಕೊಂಡು ಸನ್ಸೆಟ್ ನೋಡಿಕೊಂಡು ಮತ್ತು ಚಿಕ್ಕ ಚಿಕ್ಕ ಶಾಪ್ಸ್ಗಳಿದೆ ತಿನ್ನೋದಕ್ಕೆ ಮತ್ತು ಮಕ್ಕಳು ಆಡೋದಕ್ಕೆ ಅಂತ ಕೆಲವು ಆಟ ಸಾಮಾನುಗಳಿದೆ. ಬೇಕು ಅನ್ನೋದು ಪರ್ಚೇಸ್ ಮಾಡ್ಬೋದು. ಜೊತೆಗೆ ಅಲ್ಲಿ ಜ್ಯೂಸು, ತಿಂಡಿ, ಸ್ನ್ಯಾಕ್ಸು ಅಥವಾ ಫ್ರೂಟ್ಸು ಆ ಥರ ಎಲ್ಲ ಇದೆ. ಅದನ್ನೆಲ್ಲ ತಿನ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಬರ್ಬೋದು. ಕ್ಲೈಮೇಟ್ ಕೂಡ ಸೂಪರಾಗಿದೆ. ಟೋಟಲಾಗಿ ಹೇಳ್ಬೇಕಾದ್ರೆ ಎಲ್ಲನೂ ಚೆನ್ನಾಗಿದೆ. ನಾವು ಮಕ್ಕಳ ಥರ ಒಂದು ಶಾಪಿಂಗ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಅಲ್ಲ, ಗಿರಿಗಿರ ಅಂತ ತಿರ್ಗ್ತಾರೆ. ಈವ್ನಿಂಗ್ ಟೈಮಲ್ಲಿ ಮಸ್ತಾಗಿದೆ. ನಾನಂತೂ ಕ್ಲೈಮೇಟ್ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ನೈಟ್ ಟೈಮು ಬೋಟ್ ಹೌಸಲ್ಲಿ ಹೆಂಗಿರುತ್ತೆ ಟೈಮು, ಅದೊಂಥರ ಚೆನ್ನಾಗಿರುತ್ತೆ. ಅದನ್ನು ನೋಡಬೇಕು ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಈವ್ನಿಂಗ್ ಟೈಮು ಒಂಥರ ನೋಡೋಕೆ ಚೆನ್ನಾಗಿರುತ್ತೆ. ಬೋಟಿಂಗ್ಸ್ಗೆಲ್ಲ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಸಖತ್ತಾಗಿದೆ ನೋಡೋದಕ್ಕೆ. ಸೂಪರಾಗಿ ಕಾಣಿಸ್ತಿದಲ್ಲ. ವಾವ್, ಬ್ರಿಡ್ಜಿಗೂ ಕೂಡ ಅಷ್ಟೇ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸಖತ್ತಾಗಿ ಕಾಣಿಸ್ತಿದೆ. ಓ ಮೈ ಗಾಡ್, ಸಿ ಈ ವ್ಯೂಸ್ ಎಲ್ಲ ನೋಡೋದಕ್ಕೆ ಅಂತಲೇ ಬರಬೇಕು. ಇಲ್ಲಿ ಬರ್ಡ್ಸ್ಗಳು ಒಂದು ಸಖತ್ತಾಗಿ ಆಡ್ತಾ ಇದೆ. ಒಂದು ಕಡೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಈವ್ನಿಂಗ್ ಆಗ್ತಿದ್ದಂಗೆ ಅದೊಂಥರ ಬೇರೆ ಪಾರ್ಟಿ ಮೂಡ್ ಬಂದುಬಿಡುತ್ತೆ ಅಲ್ವಾ. ಚೆನ್ನಾಗಿದೆ. ನಮ್ಮ ಬೋಟ್ ಹೌಸಲ್ಲಿ ಯಾವ ಥರ ಲೈಟಿಂಗ್ಸ್ ಇರುತ್ತೆ, ಹೇಗಿರುತ್ತೆ ಅಂತ ನೋಡಬೇಕು. ಇವಾಗ ನೆಕ್ಸ್ಟ್ ನಾವು ನಮ್ಮ ಬೋಟ್ ಹೌಸ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಬಂದು ಡಿನ್ನರ್ ಟೈಮು. ಸೊ ಈವ್ನಿಂಗ್ ಹೋಗ್ಬಿಟ್ಟು ಒಳ್ಳೆ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದ್ವಿ. ಈಗ ನೆಕ್ಸ್ಟ್ ಬಂದು ಡಿನ್ನರ್ ಟೈಮ್ ಆಗಿದೆ. ಸೊ ಹಾಗಾಗಿ ಕೆಲವೊಂದು ಫುಡ್ಸ್ನ ನಮಗೋಸ್ಕರ ಪ್ರಿಪೇರ್ ಮಾಡಿಟ್ಟಿದ್ದಾರೆ. ಸೊ ಚಪಾತಿ ಕೊಟ್ಟಿದ್ದಾರೆ. ಚಪಾತಿ ಜೊತೆಗೆ ಗ್ರೇವಿ ಇದೆ, ರೈಸ್ ಇದೆ, ಟೊಮೆಟೊ ಚಟ್ನಿ, ಟೊಮೆಟೊ ಬೀಟ್ರೂಟ್ ಚಟ್ನಿ ಥರ ಏನೋ ಒಂದು ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ದಾಲ್ ಕರಿ, ಬೆಂಡೆಕಾಯಿ ಕರಿ ಕೊಟ್ಟಿದ್ದಾರೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. 3 ವೆರೈಟೀಸ್ ಗ್ರೇವಿ ಮತ್ತು ಪಲ್ಯ, ಚಪಾತಿ, ರೈಸು ಅವೆಲ್ಲ ಕೊಟ್ಟಿದ್ದಾರೆ ಡಿನ್ನರಿಗೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ವೆಜ್ಜು ನಾನ್ ವೆಜ್ ಎರಡು ಕೂಡ ಇರುತ್ತೆ. ಸೊ ನಾವು ಯಾವುದೇ ನಾನ್ ವೆಜಿಟೇರಿಯನ್ಸ್ ಫುಡ್ಡು ತಿಂತಾ ಇಲ್ಲ. ಸೊ ಬರೀ ವೆಜ್ಜು ಮತ್ತು ಎಗ್ ಮಾತ್ರ ಆರ್ಡ್ರ್ ಮಾಡಿದ್ವಿ. ಸೊ ನಿಮಗೇನಾದರೂ ನಾನ್ ವೆಜಿಟೇರಿಯನ್ ತಿನ್ನಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಸೀ ಫುಡ್ಡು ಮತ್ತು ಹಾಗೆ ಚಿಕನ್ ಈ ಥರದ್ದು ಐಟಮ್ಸ್ನ ಮಾಡಿಕೊಡ್ತಾರೆ.
ನೈಟು ಒಂದೊಳ್ಳೆ ಡಿನ್ನರ್ ಮಾಡ್ಕೊಂಡು ಒಂದೊಳ್ಳೆ ನಿದ್ದೆ ಮಾಡಿ ಬೆಳಗ್ಗೆ ಎದ್ಮೇಲೆ ಇವರು 20 ಮಿನಿಟ್ಸ್ ಒಂದು ಬೋಟಲ್ಲಿ ರೌಂಡಿಂಗ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಸೊ ಆ ಟೈಮಲ್ಲಿ ನೀವು ಮಾರ್ನಿಂಗ್ ಸನ್ರೈಸ್ ನೋಡ್ತಾ ಇಲ್ಲಿರುವಂಥ ಪ್ಲೀಸೆಂಟ್ ಕ್ಲೈಮೇಟ್ ಹಾಗೆ ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಬ್ರೇಕ್ಫಾಸ್ಟಲ್ಲಿ ನಮಗೆ ಇಡ್ಲಿ, ಚಟ್ನಿ ಹಾಗೆ ಸಾಂಬಾರು ಮಾಡಿಕೊಂಡಿದ್ದಾರೆ. ಸಿಂಪಲ್ ಬ್ರೇಕ್ಫಾಸ್ಟ್. ಸೊ ಇದನ್ನು ಮುಗಿಸ್ಬಿಟ್ಟು ನಾವು ಚೆಕ್ಔಟ್ ಆಗ್ತೀವಿ. ನಮ್ಮ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸಿ ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈಗ ಚೆಕ್ಔಟ್ ಮಾಡೋ ಟೈಮು. ಸೊ 9 o'clock ಬಂದು ಚೆಕ್ಔಟ್ ಇದೆ. ಸೊ ಈಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.